ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಳೆ ಆರ್ಭಟ ನೆರೆ ನರ್ತನಕ್ಕೆ ಕೊಚ್ಚಿ ಹೋಗ್ತಾ ಇದೆ ಬದುಕು. ಇದು ಸದ್ಯಕ್ಕೆ ಉತ್ತರ ಕರ್ನಾಟಕದ ಜನರ ಜೀವನ ಬರ್ಬಾದ್ ಮಾಡಿರುವಂತಹ ಮಳೆಯ ಕಥೆ. ಮಹಾಮಳೆಗೆ ಸಂಕಷ್ಟಗಳ ಸುರಿಮಳೆಯೇ ಎದುರಾಗಿದೆ. ಒಂದ್ ಕಡೆ ಭೀಮಾ ನದಿಯ ಅಬ್ಬರ, ಘಟಪ್ರಭೆ ಕಡುಕೋಪಕ್ಕೆ ಕಣ್ಣೀರ ಪ್ರವಾಹವೇ ಹರಿತಾ ಇದೆ. ಈ ಜಲಾಸುರನ ದಾಳಿಗೆ ಬೆಳೆಗಳು ಸರ್ವನಾಶವಾಗಿವೆ. ಚಿಕ್ಕ ಚಿಕ್ಕ ಕಂದಮ್ಮಗಳ ಜೊತೆ ಮನೆ ಬಿಡ್ತಾ ಇದ್ದಾರೆ. ಊರು ಸೂರು ಕಳೆದುಕೊಂಡು ಉತ್ತರ ಕರ್ನಾಟಕ ಜನ ಈಗ ಪರಿತಪಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಡೆಬಿಡದೆ ಸುರಿತಾ ಇರುವಂತಹ ಮಳೆ ನೋಡಿ. ಒಂದು ಕಲಬುರಗಿ, ರಾಯಚೂರು, ಯಾದಗಿರಿ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಮಳೆಯ ಆರ್ಭಟದಿಂದಾಗಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಇನ್ನೊಂದು ಕಡೆ ಘಟಪ್ರಭೆ ಉಕ್ಕಿ ಹರಿತಾ ಇದೆ. ಮನೆಗೆ ಎಲ್ಲವೂ ಕೂಡ ನೀರು ನುಗ್ಗಿದೆ. ಆ ಭಾಗದ ಮನೆಗಳೆಲ್ಲವೂ ಕೂಡ ನೀರಿನಲ್ಲಿ ತೊಯ್ದು ಹೋಗಿದೆ. ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಈಗ ಜನ ಊರು ಬಿಡುವಂಥ ಪರಿಸ್ಥಿತಿ ನೋಡಿ. ಕಲಬುರಗಿಯಲ್ಲಿ ಮನೆಗಳಿಗೆ ಬೀಗ ಹಾಕಿ ಅಲ್ಲಿಂದ ಹೊರಟಿರುವಂಥವ್ರು, ಅರ್ಧಕ್ಕಿಂತ ಹೆಚ್ಚು ಮನೆಗಳು ಮುಳುಗಡೆಯಾಗಿವೆ. ಭೀಮಾ ನದಿ ಅಬ್ಬರಕ್ಕೆ ಯಾದಗಿರಿ ನಗರ ತತ್ತರಿಸಿ ಹೋಗಿದೆ. ನಗರದ ವೀರಭದ್ರೇಶ್ವರ ಬಡಾವಣೆಗೆ ಜಲ ದಿಗ್ಬಂಧನವೇ ಹಾಕಲಾಗಿದೆ. ಬಡಾವಣೆಯ ನೂರಾರು ಮನೆಗಳಿಗೆ ನೀರು ಬಿಟ್ಟಿದೆ. ಮನೆಯಲ್ಲೇ ಸಿಕ್ಕಾಕೊಂಡು ಕೆಲವೊಂದಷ್ಟು ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಪ್ರವಾಹದಲ್ಲಿ ಸಿಲುಕೊಂಡಿರುವವರ ರಕ್ಷಣೆಗೆ SDRF ಮುಂದಾಗಿದೆ ನೋಡಿ. ಬೋಟ್ಗಳನ್ನು ಬಳಸ್ಕೊಂಡು ಸುರಕ್ಷಿತ ಸ್ಥಳಗಳಿಗೆ ಅವರನ್ನು ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಬದುಕನ್ನು ಕಟ್ಕೊಂಡಿದ್ರು, ಇಲ್ಲೇ ಹೇಗೋ ಕೂಲಿನಾಲಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಂಥವ್ರು ಈಗ ಮನೆ ಮಠ ಬಿಟ್ಟು ಹೋಗಿ ಗಂಜಿ ಕೇಂದ್ರದಲ್ಲಿ ಇರಿ ಅಂತ ಹೇಳಿದ್ರೆ ಕಷ್ಟದ ದಿನಗಳು. ಬಟ್ ಜೀವ ಉಳಿಸ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ನೋಡಿ. ಹಾಗಾಗಿ ಜನರನ್ನ ಈಗ ಸ್ಥಳಾಂತರ ಮಾಡ್ತಾ ಇದ್ದಾರೆ ಸುರಕ್ಷಿತ ಸ್ಥಳಗಳಿಗೆ. ಮತ್ತೆ ಮಳೆಯ ಅಬ್ಬರ ಕಮ್ಮಿ ಆದಮೇಲೆ, ನೀರಿನ ಸೆಳೆತ ಕಮ್ಮಿ ಆದಮೇಲೆ ಮತ್ತೆ ವಾಪಸ್ ನೀವು ನಿಮ್ಮ ಮನೆಗಳಿಗೆ ಹೋಗ್ಬೋದು ಅಂತ ಹೇಳಿ ಅವರಿಗೆ ಅಲ್ಲಿಂದ ಸ್ಥಳಾಂತರ ಮಾಡ್ತಾ ಇದ್ದಾರೆ SDRF ಸಿಬ್ಬಂದಿ. ಸ್ಥಳದಿಂದ ನಾವು ಪ್ರತಿನಿಧಿ ಅಮೀನ್ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಭೀಮಾ ನದಿ ಪ್ರವಾಹದ ನೀರು ಈಗ ಯಾದಗಿರಿ ನಗರಕ್ಕೆ ನುಗ್ಗುವ ಮೂಲಕ ಸಾಕಷ್ಟು ಅವಾಂತರಗಳ ಸೃಷ್ಟಿ ಮಾಡಿದೆ. ಜೊತೆಗೆ ಇಲ್ಲಿರುವಂಥ ಬಡಾವಣೆಗಳು ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುವಂಥದ್ದು. ಸದ್ಯ ಈಗ ಯಾದಗಿರಿ ನಗರದ ವೀರಭದ್ರೇಶ್ವರ ಬಡಾವಣೆಯಲ್ಲಿದ್ದೀನಿ. ಬಡಾವಣೆ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ನನ್ನ ಮೊಳಕಾಲ್ವರೆಗೆ ಕಂಪ್ಲೀಟಾಗಿ ನೀರು ಆವರಿಸ್ಕೊಂಡಿದೆ. ಅಂದರೆ ಸುಮಾರು 3 ಅಡಿಯಷ್ಟು ಎತ್ತರ ಇಲ್ಲಿ ನೀರು ಆವರಿಸ್ಕೊಂಡಿದೆ. ಹೀಗಾಗಿ ಕಂಪ್ಲೀಟಾಗಿ ಈ ಒಂದು ಬಡಾವಣೆ ಜಲಾವೃತ ಕೂಡ ಆಗಿರುವಂಥದ್ದು. ಇಲ್ಲಿರುವಂಥ ಸಾಕಷ್ಟು ನೂರಾರು ಮನೆಗಳಿದ್ದಾವೆ. ಎಲ್ಲ ಮನೆಗಳು ಸಹಿತ ಕಂಪ್ಲೀಟಾಗಿ ಜಲಾವೃತ ಕೂಡ ಆಗಿರುವಂಥದ್ದು. ಮನೆ ಒಳಗೆ ಸಾಕಷ್ಟು ಈ ಒಂದು ಪ್ರವಾಹದ ನೀರು ನುಗ್ಗಿ ಅಲ್ಲಿರೋ ಮನೆಯಲ್ಲಿರುವಂಥ ದವಸ ಧಾನ್ಯಗಳಾಗಿರ್ಬೋದು, ದಿನಬಳಕೆ ವಸ್ತುಗಳಾಗಿರ್ಬೋದು ಕಂಪ್ಲೀಟಾಗಿ ಮಳೆ ಈ ಒಂದು ಪ್ರವಾಹದ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾವೆ. ಕಂಪ್ಲೀಟಾಗಿ ಈ ಒಂದು ಬಡಾವಣೆಯ ರಸ್ತೆಗಳಿದ್ದಾವೆ, ರಸ್ತೆಗಳು ಕಂಪ್ಲೀಟಾಗಿ ಒಂದು ರೀತಿ ನದಿಗಳಂತೆ ಭಾಸವಾಗ್ತಿರುವಂಥದ್ದು. ಅಷ್ಟರ ಮಟ್ಟಿಗೆ ಈ ಒಂದು ಬಡಾವಣೆಯ ರಸ್ತೆಗಳ ಮೇಲೆ ಪ್ರವಾಹದ ನೀರನ್ನು ಸಹಿತ ಆವರಿಸಿಕೊಂಡಿದೆ. ಸಾಕಷ್ಟು ಮನೆಗಳು ಸಹಿತ ಈಗ ಜಲಾವೃತ ಆಗಿದೆ. ಮನೆಯಲ್ಲಿರುವಂಥ ಜನರು ಹೊರಗಡೆ ಬರೋಕ್ಕೂ ಸಹಿತ ಆಗ್ತಿಲ್ಲ. ಯಾಕಂದರೆ ಮನೆಯಿಂದ ಹೊರಗಡೆ ಬಂದರೆ ಸಹಿತ ಈ ಒಂದು ಪ್ರವಾಹದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಂಥ ಆತಂಕ ಸಹಿತ ಇಲ್ಲಿರುವಂಥ ನಿವಾಸಿಗಳಿಗೆ ಮನೆ ಮಾಡಿರುವಂಥದ್ದು. ಅಷ್ಟರ ಮಟ್ಟಿಗೆ ಇಡೀ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮನೆಗಳ ಒಳಗೆ ಸಹಿತ ನೀರು ನುಗ್ಗಿರುವಂಥದ್ದು. ಮನೆಯ ಜನರು ಕಳೆದ 2 ದಿನಗಳಿಂದ ನರಕ ಯಾತನೆ, ಅಕ್ಷರಶಃ ನರಕ ಯಾತನೆ ಅನುಭವಿಸ್ತಿದ್ದಾರೆ. ಯಾಕಂದರೆ ಮನೆಯಲ್ಲಿ ಯಾವುದೇ ದಿನಸಿ ವಸ್ತುಗಳು ಸಂಪೂರ್ಣವಾಗಿ ಕೊಚ್ಕೊಂಡು ಹೋದ ಕಾರಣಕ್ಕಾಗಿ ಮನೆಯಲ್ಲಿ ತಿನ್ನೋಕ್ಕೆ ಒಂದು ಅಗಳು ಅನ್ನ ಸಹಿತ ಸಿಗದಂಥ ಸ್ಥಿತಿ ಎದುರಾಗಿದೆ. ಜೊತೆಗೆ ಹೊರಗಡೆ ಹೋಗಿ ಕುಡಿಯೋಕ್ಕೆ ನೀರು ತರಬೇಕಾದ್ರೂ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿರುವಂಥ ಜನರು ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ಜೊತೆಗೆ ಆಸ್ಪತ್ರೆಗೆ ಹೋಗುವಂಥ ಜನರು ಇರ್ತಾರೆ, ಅವರಿಗೂ ಸಹಿತ ಸಾಕಷ್ಟು ತೊಂದರೆ ಆಗಿದೆ. ಜೊತೆಗೆ ಮಕ್ಕಳು ಸಹಿತ ಇಲ್ಲಿ ಕೆಳ ಹಂತದ ಅಂದರೆ ಕೆಳಗಿನ ಮಹಡಿಯಲ್ಲಿರುವಂಥ ಮನೆಗಳು ಕಂಪ್ಲೀಟಾಗಿ ಮುಳುಗಡಾದ ಕಾರಣಕ್ಕಾಗಿ ಮಕ್ಕಳನ್ನು ಮೇಲ್ಛಾವಣಿ ಮೇಲೆ ಇಟ್ಕೊಂಡು ಸುರಕ್ಷಿತವಾಗಿ ಮಕ್ಕಳನ್ನು ನೋಡ್ಕೊಳ್ಳುವಂಥ ಕೆಲಸ ಇಲ್ಲಿರುವಂಥ ನಿವಾಸಿಗಳು ಮಾಡ್ತಿದ್ದಾರೆ. ಈಗಾಗಲೇ SDRF ತಂಡ ಬಂದು ಇಲ್ಲಿರುವಂಥ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸ ಕೂಡ ಈಗ ಮಾಡ್ತಿರೋದು. ಸದ್ಯ ಈ ಒಂದು ಬಡಾವಣೆ ನಿವಾಸಿಗಳಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಇಲ್ಲಿ ನಮ್ಮ ವೀರಭದ್ರೇಶ್ವರ ಬಡಾವಣೆಯಲ್ಲಿ ಸುಮಾರು ಏನಿಲ್ಲ ಅಂದರೆ 25ರಿಂದ 30 ಮನೆಗೆ ನೀರು ನುಗ್ಗಿದೆ. ಅದು ಜನರಿಗೆ ಏನಪ್ಪ ಅಂದರೆ ದಿನನಿತ್ಯ ವಸ್ತು ಬೇಕಂತಂಥದ್ದು, ತರಕಾರಿ ವಸ್ತು ಆಗಿರ್ಬೋದು, ನೀರಾಗಿರ್ಬೋದು, ಇನ್ನಿತರ ವಸ್ತುಗಳನ್ನು ತರಕ್ಕೆ ಆಗ್ತಾ ಇಲ್ಲ. ಸುಮಾರು 3ರಿಂದ 4 ಅಡಿ ಎತ್ತರ ನೀರನ್ನು ನಮ್ಮ ವೀರಭದ್ರೇಶ್ವರದಲ್ಲಿ ನುಗ್ಗಿದೆ ಮನೆಗಳಿಗೆ. ಅದರಿಂದ ಮತ್ತೆ ಜನರು ಏನಂದರೆ 2ನೇ ಅಂತಸ್ತಲ್ಲಿ 3ನೇ ಅಂತಸ್ತಲ್ಲಿ ಮೇಲೆ ಹೋಗಿ ಅವರು ವಾಸ ಮಾಡ್ತಾ ಇದ್ದಾರೆ. ನಾವು ಕೂಡ ನಿನ್ನೆ ರಾತ್ರಿಯಿಂದ ಕೂಡ ನಗರಸಭೆ ಅಧ್ಯಕ್ಷರಾಗಿರ್ಬೋದು ಮತ್ತು SDRF ತಂಡ ಕೂಡ ಆಗಿರ್ಬೋದು ನಮ್ಮ ಏರಿಯಾಕ್ಕೆ 11 ಗಂಟೆಯಿಂದ ಸುಮಾರು ರಾತ್ರಿ 2 ಗಂಟೆವರೆಗೂ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಅವರಿಗೆ ಬೋಟ್ ಮೂಲಕ ಸ್ಥಳಾಂತರ ಕೂಡ ಮಾಡಿದ್ದಾರೆ. ಇಲ್ಲಿರುವಂಥ ಸ್ಥಳೀಯರು ಹೇಳುವಂಥ ಮಾತಾಗಿದೆ, ಕಳೆದ
2 ದಿನಗಳಿಂದ ಇದೇ ರೀತಿ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ. ಹೀಗಾಗಿ ಇಲ್ಲಿರುವಂಥ ನಿವಾಸಿಗಳಿಗೆ ಕೂಡಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕಂತೇಳಿ ಇಲ್ಲಿರುವಂಥ ಜನರು ಆಗ್ರಹಿಸ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.